ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಕ್ವಾಟ್ಲೆ ಕಿಚನ್ ಸೀಸನ್ 2ನ ಪ್ರೋಮೋ ರಿವ್ಯೂ ಅಂತಲೇ ಹೇಳ್ಬೋದು. ಈ ಪ್ರೋಮೋ ನೋಡಿ ನಿಜವಾಗ್ಲೂ ಕೂಡ ಕಲರ್ಸ್ ಕನ್ನಡ ವಾಹಿನಿಯವರಿಗೆ ನಾನು ಒಂದೇ ವಿಷಯನ ಹೇಳೋದು ಆಯಿತಾ, ಚೆನ್ನಾಗಿರೋಂಥ ಕಂಟೆಸ್ಟೆಂಟನ್ನು ಹುಡುಕಿದ್ದೀರಾ. ಏಕೆಂದರೆ ಕಂಟೆಸ್ಟೆಂಟು ಅನ್ನೋದಕ್ಕಿಂತನೂ ಹೆಂಗೆ ಹೇಳ್ತಾರಲ್ವ, ತನ್ನನ್ನು ತಾನೇ ಬೈಕೊಳ್ಳೋವಂತಹ ಕಂಟೆಸ್ಟೆಂಟನ್ನು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಹುಡುಕಿದ್ದಾರೆ. ಕ್ವಾಟ್ಲೆ ಕಿಚನ್ ಸೀಸನ್ 2ಅಲ್ಲಿ ನಮ್ಮ ಓಂ ಪ್ರಕಾಶ್ ರಾವ್ ಅವರು ನಿಜವಾಗ್ಲೂ ಕೂಡ ಬೆಸ್ಟ್ ಕಂಟೆಸ್ಟೆಂಟು ಅಂತಲೇ ಹೇಳ್ಬೋದು. ಒಂದು ಪ್ರೋಮೋ ನೋಡಿದೆ ಸ್ನೇಹಿತರೆ, ನೀವೇನು ಅಂದ್ಕೊಂತೀರೇನೋ ಗೊತ್ತಿಲ್ಲ, ನಿರೂಪಣೆ ಮಾಡುವಂತಹ ನಮ್ಮ ಸುಷ್ಮಾ ಅವರನ್ನೇ ಒಂದು ಕ್ಷಣ ಮೇಲೆ ಕೆಳಗೆ ನೋಡ್ಬಿಟ್ರೆ ಅಯ್ಯಯ್ಯೋ ಗುರು, ಯಾಕೋ ಈ ಪಾರ್ಟಿ ನನಗೆ ತಗ್ಲಕ್ಕಣಂಗಿದೆ ಅಂತೇಳಿ. ಏಕೆಂದರೆ ನಮ್ಮ ಸುಷ್ಮಾ ಅವರು ಕೇಳ್ತಾರೆ, ಆಯಿತಾ ಸರ್ ನಿಮಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಸರ್ ಅಂತ. ಬರುತ್ತೆ, ನಿನ್ನ ನಾಳೆಗೂ ಬರುತ್ತೆ, ಬರಲಿಲ್ಲ ಅಂತಂದ್ರೆ ನೀನೇ ಹೇಳಬೇಕು ಅಂತಾರೆ. ಆಮೇಲೆ ಅದಲ್ಲದೆ ಸರ್ ಏನು ಸರ್ ಹಿಂಗೆ ಹಂಗೆ ಅಂತ ಏನೋ ಒಂದು ಕೆಲವೊಂದು ವಿಷಯ ಕೇಳ್ತಾರೆ. ಅದಕ್ಕೆ ನಮ್ಮ ಓಂ ಪ್ರಕಾಶ್ ಅವ್ರು ಏನಂತ ಹೇಳಬೇಕು, ಕತೆ ಇಲ್ಲದೇನೆ ಸಿನಿಮಾ ಮಾಡೋದೇ ನಂದು ಗುಣ ಅಮ್ಮ, ಕತೆ ಇಲ್ಲದೆ ಸಿನಿಮಾ ಮಾಡೋದೇ ನನ್ನ ಗುಣ. ಕಲಾಸಿಪಾಳ್ಯ ಮೂವಿನ ಕತೆ ಇಲ್ಲದೇನೆ ಸಿನಿಮಾ ಮಾಡಿ ಹಿಟ್ ಮಾಡಿದ್ದೀನಿ ಅಂದರೆ ಕತೆ ನನಗೂ ಗೊತ್ತಿಲ್ಲ, ಪ್ರೊಡ್ಯೂಸರ್ಗೂ ಗೊತ್ತಿಲ್ಲ, ಆಯಿತಾ. ಒಂದು ಫೈಟ್ ಇಟ್ಕೊಂಡು ಕಲಾಸಿಪಾಳ್ಯ ಮೂವಿ ಮಾಡಿದ್ದೀನಿ ಅಂತಾರೆ. ಅಲ್ಲಿ ಸುಷ್ಮಾಗೆ ತಲೆಕೆಟ್ಟೋಗ್ಬಿಡುತ್ತೆ. ಯಾಕೆಂದರೆ ನಮ್ಮ ಓಂ ಪ್ರಕಾಶ್ ರಾವ್ ಹೆಂಗೆ ಅಂದರೆ ಇದ್ದಂಗೆ ಹೇಳೋ ಮನುಷ್ಯ. ನಿಜವಾಗ್ಲೂ ಕೂಡ ಈ ಸರಿ ಕ್ವಾಟ್ಲೆ ಕಿಚನ್ ಸೀಸನ್ 2ಅಲ್ಲಿ ಓಂ ಪ್ರಕಾಶ್ ಸೆಂಟ್ರ್ ಆಫ್ ದಿ ಅಟ್ರಾಕ್ಷನ್. ರಕ್ಷಿತಾ ಹುಷಾರು, ಓಂ ಪ್ರಕಾಶ್ ರಾವ್ ಹತ್ರ, ಆಯಿತಾ. ಸೊ ನೀನು ಮಾತಾಡಿ ಸ್ವಲ್ಪ ಜಾಗ್ರತೆಯಾಗಿರೋ ಮನುಷ್ಯ. ಕರಾವಗವನೆ ಅನ್ನೋದಕ್ಕಿಂತ ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಸ್ವಲ್ಪ ಕಾಂಟ್ರವರ್ಸಿ ಜಾಸ್ತಿ ಅನ್ನೋದು, ಓಕೆನಾ. ಆಮೇಲೆ ನಮ್ಮ ಸುಷ್ಮಾ ಅವರು ಕೇಳ್ತಾರೆ, ಸರ್ ಏನು ಸರ್ ನೀವು ಹಿಂಗೆ ಹೇಳ್ತೀರಂದರೆ, ನೋಡಮ್ಮ ಈ ಪ್ರಪಂಚದಲ್ಲಿ ಆಯಿತಾ ಯಾರಾದರೂ ಆಯಿತಾ ವರ್ಷ ನನ್ನ ಮಗ ಇದ್ರೆ ಅದು ನಾನೇ ಕಣಮ್ಮ, ನಾನೇ ವರ್ಷ ನನ್ನ ಮಗ ನಾನೇ ಅಂದರೆ ತನ್ನನ್ನೇ ತಾನೇ ಬೈಕೊಂಡು ತನ್ನನ್ನು ಆಯಿತಾ ಪ್ರೆಸೆಂಟ್ ಮಾಡ್ಕೊಳ್ಳುವಂಥ ನಮ್ಮ ಓಂ ಪ್ರಕಾಶ್ ರಾವ್ ಅವರು ಕ್ವಾಟ್ಲೆ ಕಿಚನ್ ಸೀಸನ್ 2ಅಲ್ಲಿ ಏನೆಲ್ಲ ಕಾಂಟ್ರವರ್ಸಿ ಮಾಡ್ಬೋದು ಅಂತ ನನಗೆ ಈಗಲೇ ಪಿಕ್ಚರ್ ಕಾಡ್ತಾ ಇದೆ. ಅದಲ್ಲದೆ ನಮ್ಮ ಜಡ್ಜ್ ಆಗಿರುವಂತಹ ಮೇಘ ಅವರಿಗೆ ನಿಮ್ಮ ಗಂಡನಿಗೆ ನಾನೊಂದು ಸಿನಿಮಾ ಮಾಡೋಕ್ಕೆ ಸ್ಟೋರಿ ಹೇಳೋತ್ತಿಗೆ ಅವ್ರಿಗೆ ನಿಂತಿದ್ದ ಜಗನ ಕುಸ್ತೋಯ್ತು ಕಣ. ಯಾಕೆಂತಂದರೆ ಸ್ಟೋರಿ ನನಗೂ ಗೊತ್ತಿಲ್ಲ, ಪ್ರೊಡ್ಯೂಸರ್ಗೂ ಗೊತ್ತಿಲ್ಲ, ಕತೆ ಹೇಳಕ್ಕೆ ಕೊಟ್ಟರೆ ಪಾಪ ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ನಮ್ಮ ಮೇಘನಾ ರಾಜ್ ಅವ್ರಿಗೆ ಹೇಳ್ತಾರೆ. ಮೇಘನಾ ರಾಜ್ ಅವರಂತೂ ನಕ್ಕು ಅಯ್ಯಯ್ಯೋ ಎಲ್ಲೋ ಗಾಚಾರ, ಈ ಮನುಷ್ಯ ಬಂದ್ಬಿಟ್ನಲ್ಲಪ್ಪ ಈ ಶೋಗೆ ಅನ್ನಂಗೆ ಮೇಘನಾ ರಾಜ್ಗೂ ಆಗಿರುತ್ತೆ. ನಾನಿಲ್ಲಿ ಓಂ ಪ್ರಕಾಶ್ ರಾವ್ ಅವರು ಕಾಂಟ್ರವರ್ಸಿ ಅಂತ ಇನ್ನೇನು ತಪ್ಪಾಗಲ್ಲ ಹೇಳ್ತಾ ಇದ್ರು. ಅಂದರೆ ಓಂ ಪ್ರಕಾಶ್ ರಾವ್ ಅವ್ರದ್ದು ಎಂಥ ಮನಸ್ಸು ಅಂದರೆ ಇದ್ದಿದ್ದ ವಿಷಯನ ಚಾಚು ತಪ್ಪಂಗೆ ಹೇಳ್ತಾರೆ. ಏನೂ ಇಲ್ಲ, ಕ್ವಾಟ್ಲೆ ಕಿಚನ್ ಸೀಸನ್ 2ಅಲ್ಲಿ ಯಾರಾದರೂ ಏನಾದರೂ ಮಾಡಿದ್ರೆ ಮನುಷ್ಯ ಓಪನ್ನಾಗಿ ಹೇಳ್ತಾನೆ, ಹಂಗೆ ಗುಮ್ತಾನೆ ಹಾಕೊಂಡು, ಹಿಂದೆ ಮುಂದೆ ನೋಡಲ್ಲ. ಅದು ರಕ್ಷಿತಾ ಅಂತಲೂ ನೋಡಲ್ಲ, ಇನ್ಯಾರೋ ಅಂತಲೂ ನೋಡಲ್ಲ, ಇನ್ನು ಸೋ ಅಂತಲೂ ನೋಡಲ್ಲ, ಹಾಕೊಂಡು ಗುಮ್ತಾ ಇರ್ತಾರೆ. ಅಂದರೆ ಅದು ಓಂ ಪ್ರಕಾಶ್ ಅವರ ಕ್ಯಾರೆಕ್ಟ್ರೇ ಆ ಥರದ್ದು. ಇರೋ ವಿಷಯನ ಇದ್ದಿದ್ದಂಗೆ ಹೇಳ್ಬಿಡ್ತಾರೆ. ಹಾಗಾಗಿ ನನಗೆ ಈ ಪ್ರೋಮೋ ನೋಡಿದಾಗ ಕ್ವಾಟ್ಲೆ ಕಿಚನ್ ಸೀಸನ್ 2ಅಲ್ಲಿನ ಮುಂದಿನ ಪಿಕ್ಚರು ಕಣ್ಣಲ್ಲಿ ಕಾಣಿಸ್ತಾ ಇದೆ. ಯಾರ್ಯಾರೆಲ್ಲ ಕ್ವಾಟ್ಲೆ ಕಿಚನ್ ಸೀಸನ್ 2ಅಲ್ಲಿ ಓಂ ಪ್ರಕಾಶ್ ಅವ್ರನ್ನ ನೋಡೋಕೆ ವೆಯ್ಟ್ ಮಾಡ್ತಿದ್ದೀರಾ ನನಗೆ ಕಮೆಂಟ್ ಮಾಡಿ. ಅದೇ ರೀತಿ ನಿಜವಾಗ್ಲೂ ಕೂಡ ಓಂ ಪ್ರಕಾಶ್ ಅವರು ಫನ್ ಜೊತೆಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂಥರ ಶೋ ಒಂದು ಐಪ್ ಕೊಡ್ತಾರೆ ಅಂತ ನನಗೆ ಅರ್ಥ ಆಗ್ತಿದೆ. ಒಂದು ಐಪ್ ಕೊಡ್ತಾರೆ ಶೋಗೆ, ನೋಡೋರಿಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸ್ತಾರೆ. ನೋಡೋಣ ಓಂ ಪ್ರಕಾಶ್ ಅವ್ರು ಏನೇನೆಲ್ಲ ಮಾಡ್ತಾರೆ ಅಂತ. ಏಕೆಂದರೆ ಈ ಪ್ರೋಮೋ ನೋಡಿದಾಗಲೇ ನನಗೆ ಅನ್ನಿಸ್ತಾ ಇರೋದು ಮಸ್ತ್ ಮಜಾ ಮಾಡಿ ನಮ್ಮ ಓಂ ಪ್ರಕಾಶ್ ಅವರಂತೂ ಕುಕ್ಕಿಂಗ್ ಜೊತೆಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ನಾವು ಎಂಟರ್ಟೈನ್ಮೆಂಟ್ ನೋಡ್ತಾ ಓಂ ಪ್ರಕಾಶ್ ಅವ್ರದ್ದು ಕಾಲೆಳಿತಾ ನಿಜವಾಗ್ಲೂ ಕೂಡ ಈ ಸರಿ ಕ್ವಾಟ್ಲೆ ಕಿಚನ್ ಸೀಸನ್ 2ನ ಸೂಪರಾಗಿ ಎಂಜಾಯ್ ಮಾಡೋಣ ಅಂತೀನಿ. ಈ ಈ ಈ ಪ್ರೋಮೋ ನಿಜವಾಗ್ಲೂ ನಾನು ಓಂ ಪ್ರಕಾಶ್ ರಾವ್ ಅವರು ಕ್ವಾಟ್ಲೆ ಕಿಚನ್ ಸೀಸನ್ 2ಅಲ್ಲಿ ಏನು ಮಾಡ್ತಾರೆ, ಇವರೇನು ಅಡುಗೆ ಮಾಡ್ತಾರಾ ಏನೋ ಅಂದ್ಕೊಂಡಿದ್ದೆ. ಅವ್ರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಅವರು. ಇಲ್ಲ ನಾನು ಅಡುಗೆ ಮಾಡ್ತೀನಿ, ನನಗೆ ಬರುತ್ತೆ ಅಂತೇಳಿ ಸುಷ್ಮಾ ಅವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದಾರೆ. ಸುಷ್ಮಾ ನಿನ್ನ ಮೇಲೆ ಆಣೆ, ನನಗೆ ಅಡುಗೆ ಬರುತ್ತೆ, ನಾನು ಕುಕ್ ಮಾಡ್ತೀನಿ ಅಂತ. ನೋಡೋಣ ನಮ್ಮ ಆಯಿತಾ ಓಂ ಪ್ರಕಾಶ್ ರಾವ್ ಮಾಡುವಂತಹ ಅಡುಗೆ
ಅಡುಗೆನ ತಿಂದಂತಹ ನಮ್ಮ ಮೇಘನ ರಾಜ್ ಅವರು ಮತ್ತು ನಮ್ಮ ಶೆಫ್ ಯಾರಪ್ಪ ಕೌಶಿಕ್ ಶಂಕರ್ ಅವರು ಏನು ಹೇಳ್ತಾರೆ, ಇಲ್ಲ ನಮ್ಮ ಓಂ ಪ್ರಕಾಶ್ ಅವರು ಅಡುಗೆ ತಿಂದು ನೆಕ್ಸ್ಟ್ ಎಪಿಸೋಡಿಗೆ ಬರ್ಸಂಗಿರ್ತಾರ. ಇದೆಲ್ಲವೂ ಆಯಿತಾ ನೀವು ನೋಡಬೇಕು ಅಂತಂದರೆ ಇದೇ ಜೂನ್ ಶನಿವಾರ ಭಾನುವಾರ ಆಯಿತಾ, ಜೂನ್ 6ನೇ ತಾರೀಕು ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆಗ್ತಾ ಇದೆ. ಕ್ವಾಟ್ಲೆ ಕಿಚನ್ ಸೀಸನ್ 2 ಗ್ರ್ಯಾಂಡಾಗಿ ಲಾಂಚ್ ಆಗ್ತಾ ಇದೆ. ಎಲ್ಲರೂ ನೋಡಿ, ಎಂಟರ್ಟೈನ್ಮೆಂಟು ಸಖತ್ತಾಗಿರುತ್ತೆ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಬಾಯ್.